ವಾಸಿಗಳಿಗೆ ಕಾದಿದೆಯ ಬೆಲೆ ಏರಿಕೆಯ ಬರೆ. ತೈಲ ಮಿತ ಬಳಕೆಯ ಕರೆಯ ಬೆನ್ನಲ್ಲೇ ಬಿಗ್ ಶಾಕ್ ಎದುರಾಗುತ್ತಾ ತೈಲದ ಬೆಲೆ ಏರಿಕೆ ಆಗುತ್ತಾ ಅನ್ನುವಂಥ ಆತಂಕ ಎದುರಾಗಿದೆ. ಪ್ರಧಾನಿ ಮೋದಿ ಸಂದೇಶದ ಬೆನ್ನಲ್ಲೇ ಚಿನ್ನ ಬಲು ದುಬಾರಿಯಾಗಿದೆ. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗುವ ಸಾಧ್ಯತೆ ಇದೆ. ದೇಶವಾಸಿಗಳಿಗೆ ಶೀಘ್ರವೇ ಕಾದಿದೆಯ ಬೆಲೆ ಏರಿಕೆಯ ಗುನ್ನ. ಪ್ರಧಾನಿ ಮೋದಿ ಹೇಳಿದ್ರು, ಅನಗತ್ಯವಾಗಿ ನೀವು ಪೆಟ್ರೋಲ್ ಡೀಸೆಲ್ ಅನ್ನ ಹಾಕೊಳ್ಬೇಡಿ ಅಂತ ಹೇಳಿದ್ರು. ಹೀಗಾಗಿ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ, ಪೆಟ್ರೋಲ್ ಡೀಸೆಲ್ ದರ ಏನಾದರೂ ಹೆಚ್ಚಳ ಆಗ್ಬೋದಾ ಅಂತ ಹೇಳಿ. ಬಹುಶಃ ಆ ರೀತಿ ಏನಾದರೂ ಆಯಿತು ಅಂತ ಹೇಳಿದರೆ ಭಾಳ ಕಷ್ಟ ಆಗುತ್ತೆ. ಸಾಮಾನ್ಯ ಜನರಿಗಂತೂ ಜೀವನ ಮಾಡೋದೇ ಭಾಳ ಕಷ್ಟ ಆಗುತ್ತೆ. ಮೆಟ್ರೋದಲ್ಲಿ ಓಡಾಟ ಮಾಡಿ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ಹೇಳಿದರು. ಆದರೆ ಮೆಟ್ರೋ ದರ ನೋಡಿದರೆ ಗಗನಕ್ಕೇರಿದೆ. ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ BMRCL ಮೆಟ್ರೋದ ದರವನ್ನು ಹೆಚ್ಚಳ ಮಾಡಿರೋದು, ಅತಿ ಹೆಚ್ಚಿರೋದು. ಹೀಗೆಲ್ಲ ಇರುವಾಗ ಮೆಟ್ರೋದಲ್ಲಿ ಓಡಾಡೋದು ಕೂಡ ಕಷ್ಟ. ಪೆಟ್ರೋಲ್ ಹಾಕ್ಕೊಂಡು ಬೈಕಲ್ಲಿ ಓಡಾಡೋಣ ಅಂತ ಹೇಳಿದ್ರು ಕೂಡ ಪೆಟ್ರೋಲ್ ಡೀಸೆಲ್ ದರ ಏನಾದರೂ ಹೆಚ್ಚಳ ಆದರೆ ಬಹಳ ಕಷ್ಟ. ಸೈಕಲ್ನಲ್ಲಿ ಓಡಾಡಬೇಕಿನ್ನ. ತೈಲ ಕಂಪನಿಗಳಿಗೆ ನಿತ್ಯ 1,000 ಕೋಟಿ ಲಾಸ್ ಆಗ್ತಾ ಇದೆ. ನಷ್ಟ ಭರ್ತಿಗೆ ತೈಲ ಕಂಪನಿಗಳು ಹರಸಾಹಸ ಮಾಡ್ತಾ ಇದ್ದಾವೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯತೆ ಇದೆ. ದರ ಏರಿಕೆ ಮುನ್ಸೂಚನೆಯನ್ನ ಸಚಿವ ಹರ್ದೀಪ್ ಸಿಂಗ್ ಪುರಿ ನೀಡಿದ್ದಾರೆ. ಇಂದು ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಸಂಪುಟ ಸಭೆಯಲ್ಲಿ ತೈಲ ಮಿತ ಬಳಕೆ ಮಾರ್ಗಸೂಚಿಯ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ದರ ಗಣನೀಯ ಏರಿಕೆಯ ಮುನ್ಸೂಚನೆಯನ್ನ ಈಗ ನೀಡಿದ್ದಾರೆ. ಆ ಮೂಲಕ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ರು ಅನ್ನೋದಾದರೆ ಬಹಳ ಕಷ್ಟ. ಜನಸಾಮಾನ್ಯರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಕೇಂದ್ರ ಸರ್ಕಾರ ಈಗ ಅಂಥದ್ದೊಂದು ಚಿಂತನೆಯನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರ, ಆತಂಕಕಾರಿ ವಿಚಾರ ಈಗ ಗೊತ್ತಾಗಿದೆ. ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರೋ ಹಾಗೆ ತೈಲ ಕಂಪನಿಗಳಿಗೆ ಲಾಸ್ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಈ ಕುರಿತಾಗಿ ಜನರಿಗೇನು ಆತಂಕ ಇದೆ, ಬಹುಶಃ ಇದು ಹೌದಾ, ಈ ರೀತಿ ಏನಾದರೂ ಆದರೆ ಏನು ಸಮಸ್ಯೆ ಆಗ್ಬೋದು, ಇದೆಲ್ಲದರ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಅಖಿಲ ಕರ್ನಾಟಕ ಫೆಡರೇಷನ್ ಆಫ್ ಪೆಟ್ರೋಲಿಯಂ ಟ್ರೇಡರ್ಸ್ ಇದರ ಅಧ್ಯಕ್ಷರಾಗಿರುವ ಬಸವೇಗೌಡರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಬಸವೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಬಸವೇಗೌಡ್ರೆ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗುತ್ತೆ ಅನ್ನುವಂಥ ಆತಂಕ ಎಲ್ಲರಲ್ಲಿದೆ. ಆ ರೀತಿಯ ಸಂದರ್ಭ ಈಗ ಇದೆಯಾ? ಆ ರೀತಿ ವಾತಾವರಣ ಏನಾದರೂ ಕಾಣಿಸ್ತಾ ಇದೆಯಾ? ಎಲ್ರಿಗೂ ಗೊತ್ತಿರೋಂಥ ವಿಷಯ, ಈಗಾಗಲೇ ಏನು ಮಧ್ಯಪ್ರಾಚ್ಯ ಯುದ್ಧ ಇದೆ, ಮಿಡ್ಲ್ ಈಸ್ಟ್ ವಾರ್ ಇದೆ, ಇದು ಈಗಾಗಲೇ 3ನೇ ತಿಂಗಳಿಗೆ ಕಾಲಿಟ್ಟಿದೆ. ಪ್ರಾರಂಭದಲ್ಲಿ ನಾವೆಲ್ಲ ಅಂದ್ಕೊಂಡಿದ್ದು ಇದು 1 ವಾರಕ್ಕೆ 15 ದಿವಸಕ್ಕೋ ಅಥವಾ 1 ತಿಂಗಳಲ್ಲಿ ಮುಗಿಬೋದು ಅನ್ನುವಂತಹ ಒಂದು ನಿರೀಕ್ಷೆ ಎಲ್ಲರಲ್ಲಿತ್ತು. ಆದರೆ ಇದು ಮುಂದೆ 3 ತಿಂಗಳಿಗೆ ಈಗಲೂ ಕೂಡ ಯುದ್ಧ ಮುಗೀತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತು, ಜಗತ್ತಿಗೆ ಬಹುತೇಕ ಪೆಟ್ರೋಲ್ ಅಂದರೆ ಕ್ರೂಡ್ ಆಯಿಲ್ ಬರ್ತಕ್ಕಂತಹದ್ದು ಮಧ್ಯಪ್ರಾಚ್ಯದ ದೇಶಗಳಿಂದ. ಅದು ಒಮಾನ್ ಇರ್ಬೋದು, ಈ ಗಲ್ಫ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ಬಹರೇನು, ಯುನೈಟೆಡ್ ಅರಬ್ ಎಮಿರೇಟ್ಸು, ಈ ಥರ ಗಲ್ಫ್ ರಾಷ್ಟ್ರಗಳಿಂದ ನಮಗೆ ಇರಾನ್ ಇರಾಕಿಂದನೇ ನಮಗೆ ಈ ಭಾಗಗಳಿಗೆ ಬರ್ತಕ್ಕಂಥ ಕ್ರೂಡ್ ಆಯಿಲು. ಆದರೆ ಇವತ್ತು ಯುದ್ಧ ಮುಗಿದೇ ಇರೋವಂಥ ಸಂದರ್ಭ ಇರೋದ್ರಿಂದ ಅಲ್ಲಿಂದ ನಮಗೆ ಬರ್ತಾ ಇಲ್ಲ. ಹಾರ್ಮೋಜ್ ಜಲಸಂಧಿನ ಮುಚ್ಚಲಾಗಿದೆ. ಅಲ್ಲಿ ನಮಗೆ ಭಾರತದ ಹಡಗುಗಳಿಗೆ ಮಾತ್ರ ನಾವು ಒಂದಷ್ಟು ಹಡಗುಗಳನ್ನ ಬಿಡಿಸ್ಕೊಬರಲ್ಲಿ ನಮ್ಮ ದೇಶ ಯಶಸ್ವಿಯಾಗಿದೆ. ನಾವು ಈಗ ರಷ್ಯಾದಿಂದ ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಗತ್ಯಕ್ಕೆ ಬೇಕಾದಷ್ಟು ಇವತ್ತು ರಷ್ಯಾದಿಂದ ನಮಗೆ ಸಿಗ್ತಾ ಇದೆ. ಆದರೆ ಏನಾಗಿದೆ, ಈ ಯುದ್ಧದಿಂದಾಗಿ ಕ್ರೂಡ್ ಆಯಿಲ್ ಬೆಲೆ ಗಗನಕ್ಕೇರ್ಬಿಟ್ಟಿದೆ. 3 ತಿಂಗಳ ಹಿಂದೆ $60 ಇದ್ದಂಥ ಕ್ರೂಡ್ ಆಯಿಲು ಇವತ್ತು $108-110 ಬಂದು ತಲುಪಿದೆ. ಅದಷ್ಟೇ ಅಲ್ಲ, ನಾವು ಟ್ರೇಡ್ ಮಾಡೋವಂಥದ್ದು ಅಮೇರಿಕಾದ ಡಾಲರ್ನಲ್ಲಿ. ಆ ಡಾಲರ್ ಬೆಲೆ ಕೂಡ $90 ಆಸ್ಪಾಸ್ನಲ್ಲಿದ್ದಂಥದ್ದು ಇವತ್ತಾಗಲೇ $95-96 ಅದು ಏರಿಕೆ ಆಗಿದೆ. ಈ ಎರಡೂ ಕಾರಣಗಳೇನಾಗಿದೆ, ಬೆಲೆ ಆತಂಕ ಸಹಜವಾಗಿ ನಮಗೂ ಕೂಡ ಇದೆ. ಆದರೆ ಈಗ 3 ತಿಂಗಳಿಂದ ನಿರಂತರವಾಗಿ ನಮ್ಮ ದೇಶದಲ್ಲಿ 1 ಪೈಸಾ ಕೂಡ ಸಾಮಾನ್ಯರಿಗೆ, ನಾಗರಿಕರಿಗೆ ಕೊಡ್ತಕ್ಕಂಥ
ಡೀಸೆಲ್ ಪೆಟ್ರೋಲ್ ಮೇಲೆ ಏರಿಕೆ ಯಾವುದು ಕೂಡ ನಮ್ಮ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಅಮೇರಿಕಾದಂಥ ದೇಶದಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ನಮ್ಮ ಸುತ್ತಮುತ್ತ ಇರೋ ದೇಶಗಳು ಪಾಕಿಸ್ತಾನ ಆಗಲಿ, ಬಾಂಗ್ಲಾದೇಶ ಆಗಲಿ, ನೇಪಾಳ, ಭೂತಾನ್ ನೀವು ನೋಡಿ ಎಲ್ಲ ಕಡೆ ಕೂಡ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಆದರೆ ಭಾರತದಲ್ಲಿ ಮಾತ್ರ ಬೆಲೆ ಏರಿಕೆ ಆಗಿಲ್ಲ. ಅದರಿಂದ ಏನಾಗಿದೆ, ತೈಲ ಕಂಪನಿಗಳು ಪ್ರತಿದಿನ ನಷ್ಟ ಅನುಭವಿಸ್ತಾ ಇದೆ. ಈಗಾಗಲೇ ಆ ನಷ್ಟ ಸುಮಾರು 1,00,000 ಕೋಟಿಯನ್ನು ದಾಟಿದೆ ಅನ್ನೋವಂಥ ಒಂದು ಮಾಹಿತಿ ನಮಗೆಲ್ಲರಿಗೂ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದಿಷ್ಟು ಎಕ್ಸೈಸ್ ಡ್ಯೂಟಿನ ಕಟ್ ಮಾಡಿ ಸರ್ಕಾರಿ ಕಂಪ್ನಿಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದೆ. ಅದರಿಂದ ಒಂದು 10-12 ರೂಪಾಯಿ ನಮಗೆ ಈಗ ಕಂಪ್ನಿಗಳಿಗೆ ಒಂದು ರೀತಿ ಆ ಲಾಸ್ ಮೇಕಿಂಗಿಗೆ ಸಹಾಯ ಆಗಿದೆ. ಈಗ ಇನ್ನೊಂದಷ್ಟು ಎಕ್ಸೈಸ್ ಡ್ಯೂಟಿನ ಸರ್ಕಾರ ಕಟ್ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಜನಗಳಿಗೆ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಒಂದಿಷ್ಟು ಏರಿಕೆ ಆದರೆ ಅದು ಒಂದು 8 ರೂಪಾಯಿ 10 ರೂಪಾಯಿ ಆಸ್ಪಾಸಲ್ಲಿ ಇರ್ತದೆ ಹೊರತು ತುಂಬ ಏರಿಕೆ ಆಗೋದಿಲ್ಲ ಅನ್ನುವಂಥ ಒಂದು ನಿರೀಕ್ಷೆ ನಮ್ಮದು. ಯಾಕಂದರೆ ಸರ್ಕಾರ ಇದನ್ನು ನಿರಂತರವಾಗಿ ಉಸ್ತುವಾರಿ ಮಾಡ್ತಾಯಿದೆ, ಮಾನಿಟ್ರಿಂಗ್ ಮಾಡ್ತಾಯಿದೆ, ಭಾಳ ಚೆನ್ನಾಗಿ ಮಾಡ್ತಾಯಿದೆ. ಯಾವುದೇ ಆತಂಕ ಇಲ್ಲ. ನಮಗೆ ಇವತ್ತಿಗೂ ದೇಶದಲ್ಲಿ ನಮಗೆ ಅಗತ್ಯಕ್ಕಿರೋಷ್ಟು ಪೆಟ್ರೋಲ್ ಡೀಸೆಲ್ ದಾಸ್ತಾನಿದೆ. ಇವತ್ತು ನಮ್ಮ ಕೇಂದ್ರ ಸಚಿವರು ಕೂಡ ಹೇಳಿದ್ದಾರೆ 60 ದಿನಗಳಿಗೆ ಆಗುವಷ್ಟು ದಾಸ್ತಾನು ನಮ್ಮಲ್ಲಿದೆ ಅಂಥೇಳಿ. ಹಾಗಾಗಿ ನಮ್ಮಲ್ಲಿ ರಿಸರ್ವೈರ್ಸ್ ತುಂಬ ಇದೆ, ಫ್ಯೂಯಲ್ ರಿಸರ್ವೈರ್ಸು, ಆತಂಕ ಪಡುವಂಥ ಅಗತ್ಯನೇ ಇಲ್ಲ. ಹಾಗಾಗಿ ಇವತ್ತು ಬೆಲೆ ಏರಿಕೆ ಭೂತ ನಮ್ಮ ಮುಂದ್ಗಡೆ ಇರ್ತಕ್ಕಂತಹದ್ದಷ್ಟೇ. ಆದರೆ ಇವತ್ತು ಯುದ್ಧ ಪ್ರಾರಂಭ ಆಗಿ 74-75ನೇ ದಿವಸಕ್ಕೆ ಬರ್ತಾ ಇದ್ದೇವೆ. 1 ಪೈಸಾ ಕೂಡ ಬೆಲೆ ಏರಿಕೆ ಮಾಡಿಲ್ಲ. ಆದರೆ ನಿನ್ನೆ ನಮ್ಮ ಪ್ರಧಾನಿಗಳು ಈಗ 3 ದಿವಸದಿಂದ ಒಂದು ಕರೆ ಕೊಟ್ಟರು, ಸ್ವಲ್ಪ ಮಿತವ್ಯಯವನ್ನು ಸಾಧಿಸಿ ಅಂಥೇಳಿ. ಯಾಕಂತಂದರೆ ಈ ಯುದ್ಧ ಎಷ್ಟು ದಿವಸ ಇರ್ತದೋ ಗೊತ್ತಿಲ್ಲ. ಯುದ್ಧ ಮುಗಿಯೋವರೆಗೂ ನಮಗೆ ಈ ಕ್ರೂಡ್ ಆಯಿಲ್ ಬೆಲೆ ಇಳಿಯೋದಿಲ್ಲ. ಕ್ರೂಡ್ ಆಯಿಲ್ ಬೆಲೆ ಇಳಿದೆ ನಮ್ಮ ಕಂಪ್ನಿಗಳಿಗೆ ನಷ್ಟದಿಂದ ಹೊರಗಡೆ ಬರೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ದೇಶವಾಸಿಗಳು ಒಂದಿಷ್ಟು ಸಂಯಮವನ್ನು ತಂದುಕೊಂಡು ಒಂದಿಷ್ಟು ಉಳಿತಾಯ ಮಾಡಿ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕಾದ ಅಗತ್ಯನೇ ಇಲ್ಲ. ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ದೇಶದ ನಡೆಸೋಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಕ್ರೂಡ್ ಆಯಿಲ್ ಸಪ್ಲೈ ಬರ್ತಾ ಇದೆ. ಆತಂಕ ಪಡೋಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಸವೇಗೌಡ್ರೆ, ಭಾಳ ಅರ್ಥ ಆಗೋ ರೀತಿಯಲ್ಲಿ ತಾವು ಹೇಳಿದ್ರಿ. ಈ ಟೆಕ್ನಿಕಲ್ ಪಾಯಿಂಟ್ಸ್ಗಳಿದ್ರೂ ಕೂಡ ತಾವು ಅದನ್ನು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹಾಗೆ ವೀಕ್ಷಕರಿಗೆ ಹೇಗದನ್ನು ತಿಳಿ ಹೇಳಬೇಕು ಭಾಳ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಬಸವೇಗೌಡ್ರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ. ವಾಸಿಗಳಿಗೆ ಕಾದಿದೆಯಾ ಬೆಲೆ ಏರಿಕೆಯ ಬರೆ? ತೈಲ ಮಿತ ಬಳಕೆಯ ಕರೆಯ ಬೆನ್ನಲ್ಲೇ ಬಿಗ್ ಶಾಕ್ ಎದುರಾಗುತ್ತಾ? ತೈಲದ ಬೆಲೆ ಏರಿಕೆ ಆಗುತ್ತಾ ಅನ್ನುವಂಥ ಆತಂಕ ಎದುರಾಗಿದೆ. ಪ್ರಧಾನಿ ಮೋದಿ ಸಂದೇಶದ ಬೆನ್ನಲ್ಲೇ ಚಿನ್ನ ದುಬಾರಿಯಾಗಿದೆ. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗುವ ಸಾಧ್ಯತೆ ಇದೆ. ದೇಶವಾಸಿಗಳಿಗೆ ಶೀಘ್ರವೇ ಕಾದಿದೆಯಾ ಬೆಲೆ ಏರಿಕೆಯ ಗುನ್ನ? ಪ್ರಧಾನಿ ಮೋದಿ ಹೇಳಿದ್ರು, ಅನಗತ್ಯವಾಗಿ ನೀವು ಪೆಟ್ರೋಲ್ ಡೀಸೆಲ್ ಅನ್ನ ಹಾಕೊಳ್ಬೇಡಿ ಅಂತ ಹೇಳಿದ್ರು. ಹೀಗಾಗಿ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ, ಪೆಟ್ರೋಲ್ ಡೀಸೆಲ್ ದರ ಏನಾದರೂ ಹೆಚ್ಚಳ ಆಗ್ಬೋದಾ ಅಂತ ಹೇಳಿ. ಬಹುಶಃ ಆ ರೀತಿ ಏನಾದರೂ ಆಯಿತು ಅಂತ ಹೇಳಿದರೆ ಭಾಳ ಕಷ್ಟ ಆಗುತ್ತೆ. ಸಾಮಾನ್ಯ ಜನರಿಗಂತೂ ಜೀವನ ಮಾಡೋದೇ ಭಾಳ ಕಷ್ಟ ಆಗುತ್ತೆ. ಮೆಟ್ರೋದಲ್ಲಿ ಓಡಾಟ ಮಾಡಿ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ಹೇಳಿದರು. ಆದರೆ ಮೆಟ್ರೋ ದರ ನೋಡಿದರೆ ಗಗನಕ್ಕೇರಿದೆ. ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ BMRCL ಮೆಟ್ರೋದ ದರವನ್ನು ಹೆಚ್ಚಳ ಮಾಡಿರೋದು, ಅತಿ ಹೆಚ್ಚಿರೋದು. ಹೀಗೆಲ್ಲ ಇರುವಾಗ ಮೆಟ್ರೋದಲ್ಲಿ ಓಡಾಡೋದು ಕೂಡ ಕಷ್ಟ. ಪೆಟ್ರೋಲ್ ಹಾಕ್ಕೊಂಡು ಬೈಕಲ್ಲಿ ಓಡಾಡೋಣ ಅಂತ ಹೇಳಿದ್ರು ಕೂಡ ಪೆಟ್ರೋಲ್ ಡೀಸೆಲ್ ದರ ಏನಾದರೂ ಹೆಚ್ಚಳ ಆದರೆ ಬಹಳ ಕಷ್ಟ. ಸೈಕಲ್ನಲ್ಲಿ ಓಡಾಡಬೇಕಿನ್ನ. ತೈಲ ಕಂಪನಿಗಳಿಗೆ ನಿತ್ಯ 1,000 ಕೋಟಿ ಲಾಸ್ ಆಗ್ತಾ ಇದೆ. ನಷ್ಟ ಭರ್ತಿಗೆ ತೈಲ ಕಂಪನಿಗಳು ಹರಸಾಹಸ ಮಾಡ್ತಾ ಇದ್ದಾವೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯತೆ ಇದೆ. ದರ ಏರಿಕೆ ಮುನ್ಸೂಚನೆಯನ್ನ ಸಚಿವ ಹರ್ದೀಪ್ ಸಿಂಗ್ ಪುರಿ ನೀಡಿದ್ದಾರೆ. ಇಂದು ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಸಂಪುಟ ಸಭೆಯಲ್ಲಿ ತೈಲ ಮಿತ ಬಳಕೆ ಮಾರ್ಗಸೂಚಿಯ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ದರ ಗಣನೀಯ ಏರಿಕೆಯ ಮುನ್ಸೂಚನೆಯನ್ನ ಈಗ ನೀಡಿದ್ದಾರೆ. ಆ ಮೂಲಕ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ರು ಅನ್ನೋದಾದರೆ ಬಹಳ ಕಷ್ಟ. ಜನಸಾಮಾನ್ಯರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಕೇಂದ್ರ ಸರ್ಕಾರ ಈಗ ಅಂಥದ್ದೊಂದು ಚಿಂತನೆಯನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರ, ಆತಂಕಕಾರಿ ವಿಚಾರ ಈಗ ಗೊತ್ತಾಗಿದೆ. ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರೋ ಹಾಗೆ ತೈಲ ಕಂಪನಿಗಳಿಗೆ ಲಾಸ್ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದಾರೆ.
ಇನ್ನು ಈ ಕುರಿತಾಗಿ ಜನರಿಗೇನು ಆತಂಕ ಇದೆ, ಬಹುಶಃ ಇದು ಹೌದಾ, ಈ ರೀತಿ ಏನಾದರೂ ಆದರೆ ಏನು ಸಮಸ್ಯೆ ಆಗ್ಬೋದು, ಇದೆಲ್ಲದರ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಅಖಿಲ ಕರ್ನಾಟಕ ಫೆಡರೇಷನ್ ಆಫ್ ಪೆಟ್ರೋಲಿಯಂ ಟ್ರೇಡರ್ಸ್ ಇದರ ಅಧ್ಯಕ್ಷರಾಗಿರುವ ಬಸವೇಗೌಡರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಬಸವೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಬಸವೇಗೌಡ್ರೆ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗುತ್ತೆ ಅನ್ನುವಂಥ ಆತಂಕ ಎಲ್ಲರಲ್ಲಿದೆ. ಆ ರೀತಿಯ ಸಂದರ್ಭ ಈಗ ಇದೆಯಾ? ಆ ರೀತಿ ವಾತಾವರಣ ಏನಾದರೂ ಕಾಣಿಸ್ತಾ ಇದೆಯಾ? ಎಲ್ರಿಗೂ ಗೊತ್ತಿರೋಂಥ ವಿಷಯ, ಈಗಾಗಲೇ ಏನು ಮಧ್ಯಪ್ರಾಚ್ಯ ಯುದ್ಧ ಇದೆ, ಮಿಡ್ಲ್ ಈಸ್ಟ್ ವಾರ್ ಇದೆ, ಇದು ಈಗಾಗಲೇ 3ನೇ ತಿಂಗಳಿಗೆ ಕಾಲಿಟ್ಟಿದೆ. ಪ್ರಾರಂಭದಲ್ಲಿ ನಾವೆಲ್ಲ ಅಂದ್ಕೊಂಡಿದ್ದು ಇದು ಒಂದು ವಾರಕ್ಕೆ 15 ದಿವಸಕ್ಕೋ ಅಥವಾ ಒಂದು ತಿಂಗಳಲ್ಲಿ ಮುಗಿಬೋದು ಅನ್ನುವಂತಹ ಒಂದು ನಿರೀಕ್ಷೆ ಎಲ್ಲರಲ್ಲಿತ್ತು. ಆದರೆ ಇದು ಮುಂದೆ 3 ತಿಂಗಳಿಗೆ ಈಗಲೂ ಕೂಡ ಯುದ್ಧ ಮುಗೀತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತು, ಜಗತ್ತಿಗೆ ಬಹುತೇಕ ಪೆಟ್ರೋಲ್ ಅಂದರೆ ಕ್ರೂಡ್ ಆಯಿಲ್ ಬರ್ತಕ್ಕಂತಹದ್ದು ಮಧ್ಯಪ್ರಾಚ್ಯದ ದೇಶಗಳಿಂದ. ಅದು ಒಮಾನ್ ಇರ್ಬೋದು, ಈ ಗಲ್ಫ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ಬಹರೇನು, ಯುನೈಟೆಡ್ ಅರಬ್ ಎಮಿರೇಟ್ಸು, ಈ ಥರ ಗಲ್ಫ್ ರಾಷ್ಟ್ರಗಳಿಂದ ನಮಗೆ ಇರಾನ್ ಇರಾಕಿಂದನೇ ನಮಗೆ ಈ ಭಾಗಗಳಿಗೆ ಬರ್ತಕ್ಕಂಥ ಕ್ರೂಡ್ ಆಯಿಲು. ಆದರೆ ಇವತ್ತು ಯುದ್ಧ ಮುಗಿದೇ ಇರೋವಂಥ ಸಂದರ್ಭ ಇರೋದ್ರಿಂದ ಅಲ್ಲಿಂದ ನಮಗೆ ಬರ್ತಾ ಇಲ್ಲ. ಹಾರ್ಮೋಜ್ ಜಲಸಂಧಿನ ಮುಚ್ಚಲಾಗಿದೆ. ಅಲ್ಲಿ ನಮಗೆ ಭಾರತದ ಹಡಗುಗಳಿಗೆ ಮಾತ್ರ ನಾವು ಒಂದಷ್ಟು ಹಡಗುಗಳನ್ನ ಬಿಡಿಸ್ಕೊಬರಲ್ಲಿ ನಮ್ಮ ದೇಶ ಯಶಸ್ವಿಯಾಗಿದೆ. ನಾವು ಈಗ ರಷ್ಯಾದಿಂದ ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಗತ್ಯಕ್ಕೆ ಬೇಕಾದಷ್ಟು ಇವತ್ತು ರಷ್ಯಾದಿಂದ ನಮಗೆ ಸಿಗ್ತಾ ಇದೆ. ಆದರೆ ಏನಾಗಿದೆ, ಈ ಯುದ್ಧದಿಂದಾಗಿ ಕ್ರೂಡ್ ಆಯಿಲ್ ಬೆಲೆ ಗಗನಕ್ಕೇರ್ಬಿಟ್ಟಿದೆ. 3 ತಿಂಗಳ ಹಿಂದೆ $60 ಇದ್ದಂಥ ಕ್ರೂಡ್ ಆಯಿಲು ಇವತ್ತು $108-110 ಬಂದು ತಲುಪಿದೆ. ಅದಷ್ಟೇ ಅಲ್ಲ, ನಾವು ಟ್ರೇಡ್ ಮಾಡೋವಂಥದ್ದು ಅಮೇರಿಕಾದ ಡಾಲರ್ನಲ್ಲಿ. ಆ ಡಾಲರ್ ಬೆಲೆ ಕೂಡ $90 ಆಸ್ಪಾಸ್ನಲ್ಲಿ ಇದ್ದಂಥದ್ದು ಇವತ್ತಾಗಲೇ $95-96 ಅದು ಏರಿಕೆ ಆಗಿದೆ. ಈ ಎರಡೂ ಕಾರಣಗಳೇನಾಗಿದೆ, ಬೆಲೆ ಆತಂಕ ಸಹಜವಾಗಿ ನಮಗೂ ಕೂಡ ಇದೆ. ಆದರೆ ಈಗ 3 ತಿಂಗಳಿಂದ ನಿರಂತರವಾಗಿ ನಮ್ಮ ದೇಶದಲ್ಲಿ 1 ಪೈಸಾ ಕೂಡ ಸಾಮಾನ್ಯರಿಗೆ, ನಾಗರಿಕರಿಗೆ ಕೊಡ್ತಕ್ಕಂಥ ಡೀಸೆಲ್ ಪೆಟ್ರೋಲ್ ಮೇಲೆ ಏರಿಕೆ ಯಾವುದು ಕೂಡ ನಮ್ಮ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಅಮೇರಿಕಾದಂಥ ದೇಶದಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ನಮ್ಮ ಸುತ್ತಮುತ್ತ ಇರೋ ದೇಶಗಳು, ಪಾಕಿಸ್ತಾನ ಆಗಲಿ, ಬಾಂಗ್ಲಾದೇಶ ಆಗಲಿ, ನೇಪಾಳ, ಭೂತಾನ್, ನೀವು ನೋಡಿ ಎಲ್ಲ ಕಡೆ ಕೂಡ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಆದರೆ ಭಾರತದಲ್ಲಿ ಮಾತ್ರ ಬೆಲೆ ಏರಿಕೆ ಆಗಿಲ್ಲ. ಅದರಿಂದ ಏನಾಗಿದೆ, ತೈಲ ಕಂಪನಿಗಳು ಪ್ರತಿದಿನ ನಷ್ಟ ಅನುಭವಿಸ್ತಾ ಇದೆ. ಈಗಾಗಲೇ ಆ ನಷ್ಟ ಸುಮಾರು 1 ಲಕ್ಷ ಕೋಟಿಯನ್ನು ದಾಟಿದೆ ಅನ್ನೋವಂಥ ಒಂದು ಮಾಹಿತಿ ನಮಗೆಲ್ಲರಿಗೂ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದಿಷ್ಟು ಎಕ್ಸೈಸ್ ಡ್ಯೂಟಿನ ಕಟ್ ಮಾಡಿ ಸರ್ಕಾರಿ ಕಂಪ್ನಿಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದೆ. ಅದರಿಂದ ಒಂದು $10-12 ನಮಗೆ ಈಗ ಕಂಪ್ನಿಗಳಿಗೆ ಒಂದು ರೀತಿ ಆ ಲಾಸ್ ಮೇಕಿಂಗಿಗೆ ಸಹಾಯ ಆಗಿದೆ. ಈಗ ಇನ್ನೊಂದಷ್ಟು ಎಕ್ಸೈಸ್ ಡ್ಯೂಟಿನ ಸರ್ಕಾರ ಕಟ್ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಜನಗಳಿಗೆ ನಾನು ಅಂದ್ಕೊಂಡಿದ್ದೀನಿ, ಏನಾದರೂ ಒಂದಿಷ್ಟು ಏರಿಕೆ ಆದರೆ ಅದು ಒಂದು $8-10 ಆಸ್ಪಾಸಲ್ಲಿ ಇರ್ತದೆ ಹೊರತು ತುಂಬ ಏರಿಕೆ ಆಗೋದಿಲ್ಲ ಅನ್ನುವಂಥ ಒಂದು ನಿರೀಕ್ಷೆ ನಮ್ಮದು. ಯಾಕಂದರೆ ಸರ್ಕಾರ ಇದನ್ನು ನಿರಂತರವಾಗಿ ಉಸ್ತುವಾರಿ ಮಾಡ್ತಾಯಿದೆ, ಮಾನಿಟ್ರಿಂಗ್ ಮಾಡ್ತಾಯಿದೆ, ಭಾಳ ಚೆನ್ನಾಗಿ ಮಾಡ್ತಾಯಿದೆ. ಯಾವುದೇ ಆತಂಕ ಇಲ್ಲ. ನಮಗೆ ಇವತ್ತಿಗೂ ದೇಶದಲ್ಲಿ ನಮಗೆ ಅಗತ್ಯಕ್ಕಿರೋಷ್ಟು ಪೆಟ್ರೋಲ್ ಡೀಸೆಲ್ ದಾಸ್ತಾನಿದೆ. ಇವತ್ತು ನಮ್ಮ ಕೇಂದ್ರ ಸಚಿವರು ಕೂಡ ಹೇಳಿದ್ದಾರೆ, 60 ದಿನಗಳಿಗೆ ಆಗುವಷ್ಟು ದಾಸ್ತಾನು ನಮ್ಮಲ್ಲಿದೆ ಅಂಥೇಳಿ. ಹಾಗಾಗಿ ನಮ್ಮಲ್ಲಿ ರಿಸರ್ವೈರ್ಸ್ ತುಂಬ ಇದೆ, ಫ್ಯೂಯಲ್ ರಿಸರ್ವೈರ್ಸು, ಆತಂಕ ಪಡುವಂಥ ಅಗತ್ಯನೇ ಇಲ್ಲ. ಹಾಗಾಗಿ ಇವತ್ತು ಬೆಲೆ ಏರಿಕೆ ಭೂತ ನಮ್ಮ ಮುಂದ್ಗಡೆ ಇರ್ತಕ್ಕಂತಹದ್ದಷ್ಟೇ. ಆದರೆ ಇವತ್ತು ಯುದ್ಧ ಪ್ರಾರಂಭ ಆಗಿ 74-75ನೇ ದಿವಸಕ್ಕೆ ಬರ್ತಾ ಇದ್ದೇವೆ. 1 ಪೈಸಾ ಕೂಡ ಬೆಲೆ ಏರಿಕೆ ಮಾಡಿಲ್ಲ. ಆದರೆ ನಿನ್ನೆ ನಮ್ಮ ಪ್ರಧಾನಿಗಳು ಈಗ 3 ದಿವಸದಿಂದ ಒಂದು ಕರೆ ಕೊಟ್ಟರು, ಸ್ವಲ್ಪ ಮಿತವ್ಯಯವನ್ನು ಸಾಧಿಸಿ ಅಂಥೇಳಿ. ಯಾಕಂತಂದರೆ ಈ ಯುದ್ಧ ಎಷ್ಟು ದಿವಸ ಇರ್ತದೋ ಗೊತ್ತಿಲ್ಲ. ಯುದ್ಧ ಮುಗಿಯೋವರೆಗೂ ನಮಗೆ ಈ ಕ್ರೂಡ್ ಆಯಿಲ್ ಬೆಲೆ ಇಳಿಯೋದಿಲ್ಲ. ಕ್ರೂಡ್ ಆಯಿಲ್ ಬೆಲೆ ಇಳಿದೆ ನಮ್ಮ ಕಂಪ್ನಿಗಳಿಗೆ ನಷ್ಟದಿಂದ ಹೊರಗಡೆ ಬರೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ದೇಶವಾಸಿಗಳು ಒಂದಿಷ್ಟು ಸಂಯಮವನ್ನು ತಂದುಕೊಂಡು ಒಂದಿಷ್ಟು ಉಳಿತಾಯ ಮಾಡಿ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕಾದ ಅಗತ್ಯನೇ ಇಲ್ಲ. ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ದೇಶನ ನಡೆಸೋಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಕ್ರೂಡ್ ಆಯಿಲ್ ಸಪ್ಲೈ ಬರ್ತಾ ಇದೆ. ಆತಂಕ ಪಡೋಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಸವೇಗೌಡ್ರೆ, ಭಾಳ ಅರ್ಥ ಆಗೋ ರೀತಿಯಲ್ಲಿ ತಾವು ಹೇಳಿದ್ರಿ. ಈ ಟೆಕ್ನಿಕಲ್ ಪಾಯಿಂಟ್ಸ್ಗಳಿದ್ರೂ ಕೂಡ ತಾವು ಅದನ್ನು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ
ಹಾಗೆ ವೀಕ್ಷಕರಿಗೆ ಹೇಗದನ್ನು ತಿಳಿ ಹೇಳಬೇಕು ಭಾಳ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಬಸವೇಗೌಡ್ರೆ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ.